ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಜಾನು. ಗುಡ್ ಮಾರ್ನಿಂಗ್ ಅಂಕಲ್ ಎಂದ ಸುಹಾಸ್ ಕಾರಿನಿಂದ ಇಳಿದ ಜಾಹ್ನವಿಯನ್ನು ನೋಡುತ್ತಾ. ಇನ್ನೊಂದು ಕಡೆಯಿಂದ ಹರೀಶ್ ಕೆಳಗಿಳಿದರು. ಹೇಳಿದ ಮಾತಿನಂತೆ ಜಾಹ್ನವಿ ಆ ದಿನ ಬೇಗ ಎದ್ದು ಹರೀಶ್ ಜೊತೆಯೇ ಬಂದಿದ್ದಳು ಆಫೀಸಿಗೆ. ಗುಡ್ ಮಾರ್ನಿಂಗ್ ನಗುವಿಲ್ಲದೆ ಮುಖ ಬಿಗಿದೆ ಉತ್ತರಿಸಿದಳು ಸುಹಾಸ್ಗೆ. ವೆರಿ ಗುಡ್ ಮಾರ್ನಿಂಗ್ ಸುಹಾಸ್ ಎಂದರು ಹರೀಶ್ ಮುಂದೆ ಬಂದು. ಜಾನು, ಇವತ್ತು ನಾನು ಅಕೌಂಟ್ ಸೆಕ್ಷನ್ ಕಡೆ ಗಮನ ಕೊಡ್ತಿದ್ದೀನಿ. ನೀನು ನನ್ನ ಜೊತೆ ಜಾಯ್ನ್ ಆಗಬಹುದಲ್ಲ? ಐ ವಿಲ್ ಟೀಚ್ ಯು ಕೇಳಿದ ಜಾಹ್ನವಿಯ ಜೊತೆ ಹೆಜ್ಜೆ ಇಡುತ್ತಾ. ನೋ ಸುಹಾಸ್, ಇವತ್ತು ಕುಮುದಾ ಜೊತೆ ಏನೋ ಇಂಪಾರ್ಟೆಂಟ್ ಕೇಳಬೇಕಿತ್ತು ನಾನು ಎಂದಳು. ಅವರಿಬ್ಬರ ಪ್ರೀತಿ ತಿಳಿದುಕೊಳ್ಳಬೇಕಿತ್ತಲ್ಲ ಇವಳು. ಏನದು ಕೇಳಿದವ ಚಂದವಾಗಿಯೇ ಮಾತನಾಡಿಸುತ್ತಿದ್ದ ಅವಳನ್ನು. ಏನದು ಜಾನು ಅಷ್ಟೊಂದು ಮುಖ್ಯವಾಗಿರೋದು ಕೇಳಿದರು ಹರೀಶ್ ಅವರಿಬ್ಬರ ಜೊತೆಯೇ ಆಫೀಸ್ ಒಳನಡೆಯುತ್ತಾ. ನಿಮಗೆ ಆ ವಿಷಯದ ಅವಶ್ಯಕತೆ ಇಲ್ಲ ಬಿಡಿ ಡ್ಯಾಡಿ ಎಂದವಳೆ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಕುಮುದಾ ಕುಳಿತುಕೊಳ್ಳುವತ್ತ ನಡೆದಳು. ಅವಳಾಗಲೇ ಬಂದು ತನ್ನ ಕೆಲಸ ಶುರು ಮಾಡಿದ್ದಳು. ಹಾಯ್ ಕುಮುದಾ, ಗುಡ್ ಮಾರ್ನಿಂಗ್. ನೋಡು, ಇವತ್ತು ಬೇಗ ಬಂದಿದ್ದೀನಿ ನಾನು ಏನೋ ಸಾಧನೆ ಮಾಡಿದವರಂತೆ ಹೇಳಿ ಕುಳಿತಳು ಚೇರಿನಲ್ಲಿ. ಅವಳ ಖುಷಿ ಕಂಡು ತುಟಿ ಅರಳಿಸಿದ ಕುಮುದಾ, ಗುಡ್ ಮೇಡಮ್, ಗುಡ್ ಮಾರ್ನಿಂಗ್ ಎಂದಳು. ನಿನ್ನ ಮೇಡಮ್ಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ಯಾ ನೀನು ಗುಡ್ ಅಂತ ಗದರುವಂತೆ ನಾಟಕ ಮಾಡಿದಳು. ಕುಮುದಾ ಮಾತನಾಡದೆ ಅವಳನ್ನೇ ನೋಡಿದಳು. ತಮಾಷೆ ಮಾಡಿದೆ ಬಿಡು. ಈಗ ಹೇಳು, ನೀನು ಮೊದಲು ಕೆಲಸ ಹೇಳ್ತೀಯೋ ಅಥವಾ ನಿನ್ನ ಬ್ರಿಲಿಯಂಟ್ ಸಿದ್ದು ಲವ್ ಸ್ಟೋರಿ ಹೇಳ್ತೀಯೋ? ಅದೆಷ್ಟು ಆತುರವೋ ಈ ಹುಡುಗಿಗೆ. ಮೊದಲು ಕೆಲಸ ಮೇಡಮ್. ಕೆಲಸದ ಟೈಮ್ನಲ್ಲಿ ನೋ ಪರ್ಸನಲ್ ಟಾಕ್. ಟೀ ಟೈಮ್ ಸಿಕ್ಕಾಗ ಹೇಳ್ತೀನಿ ಎಂದವಳು ಫೈಲ್ ಹಿಡಿದು ಅವಳಿಗೆ ಕೆಲಸ ಹೇಳಿದಳು. 2 ಗಂಟೆ ಅಚ್ಚುಕಟ್ಟಾಗಿ ಕೆಲಸದತ್ತ ಗಮನ ಕೊಟ್ಟಳು ಜಾಹ್ನವಿ. ಅದೇನೋ ಅಂದು ಅವಳಿಗೆ ಕೆಲಸದ ಮೇಲೆ ಚೂರು ಪ್ರೀತಿ ಆದಂತಿತ್ತು. ಹಾಗಾಗಿ ಎಲ್ಲವನ್ನೂ ಕುಮುದಾಳ ಬಳಿ ಕೇಳಿ ತಿಳಿದುಕೊಂಡಳು. ಇದರ ಮಧ್ಯೆ ಸುಹಾಸ್ ಒಮ್ಮೆ ಅವಳ ಬಳಿ ಬಂದು ಹೋಗಿದ್ದ. ಅವನ ಜೊತೆ ಮತ್ತದೇ ಒರಟು ಮಾತುಗಳನ್ನಾಡಿ ತನಗೆ ತೊಂದರೆ ಕೊಡಬೇಡ ಎಂದು ಹೇಳಿ ಕಳುಹಿಸಿದ್ದಳು. ಟೀ ಬ್ರೇಕ್ ಕೊಟ್ಟಾಗ ಫೈಲ್ ಬಿಟ್ಟು ಮೇಲೆದ್ದ ಜಾಹ್ನವಿ, ಕುಮುದಾ, ಈಗ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ಹೇಳಲೇಬೇಕು ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದವಳು ಟೀ ತೆಗೆದುಕೊಂಡು ಜೊತೆಗೆ ಕುಳಿತಳು. ಹೇಳು ಈಗ ಎನ್ನುತ್ತಾ. ಮೇಡಮ್, ನನ್ನ ಮತ್ತೆ ಸಿದ್ದು ಪ್ರೀತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ಆಸಕ್ತಿ? ತನಗೆ ಮತ್ತು ಸಿದ್ಧಾರ್ಥನಿಗೆ ಉತ್ತರ ಸಿಗದ ಪ್ರಶ್ನೆಯಲ್ಲವೇ ಇದು? ಗೊತ್ತಿಲ್ಲ. ಸಿದ್ದುನ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅವನನ್ನು ಕಾಡಬೇಕು ಅನಿಸುತ್ತೆ ನಿಜ. ಆದರೆ ಅವನು ನಿನ್ನ ಮೇಲೆ ತೋರಿಸೋ ಕೇರ್ ಇದೆಯಲ್ಲ, ಅದು ನನಗೆ ಏನೋ ಒಂಥರ ಅನಿಸುತ್ತೆ. ಮೊದಲು ನಾನು ನಿಮ್ಮಿಬ್ಬರನ್ನ ಕೆಫೆನಲ್ಲಿ ನೋಡಿದ್ನಲ್ಲ, ಆಗ ನಿನ್ನ ಹೆಸರು ಕೇಳಿದ್ದೆ. ಹೇಳಿರಲೇ ಇಲ್ಲ ಅವನು. ಅವನಿಗಿರೋ ಸೊಕ್ಕು ನೋಡಿ ನನಗೆ ಇನ್ನೂ ಕೋಪ ಬರ್ತಿತ್ತು. ಆದರೆ ನಿನ್ನನ್ನು ನೋಡಿದ ಮೇಲೆ ನಿಮ್ಮಿಬ್ಬರು ಪ್ರೀತಿ ಆಗಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ಮೂಡ್ತು. ಅದಕ್ಕೆ ತಿಳ್ಕೊಳ್ಳೋ ಆಸೆ ನನಗೆ. ಅಲ್ಲದೆ ಆ ಸಿದ್ದು ನನ್ನ ಜೊತೆ ಯಾವಾಗಲೂ ಜಗಳ ಮಾಡ್ತಾನೆ, ಮುಖ ಉದಿಸ್ಕೊಂಡಿರ್ತಾನೆ. ನಿನ್ನ ಜೊತೆ ಅದೆಷ್ಟು ಖುಷಿಯಾಗಿರ್ತಾನೆ ನೋಡು ಎಂದಳು ಈಗಲೂ ಅವನ ಮೇಲೆ ಕೋಪ ತೋರಿಸುತ್ತಾ. ಅವನು ಖುಷಿಯಾಗಿರೋದೇ ನನ್ನ ಜೊತೆ ಮೇಡಮ್. ಅವನಿಗೆ ನೆಮ್ಮದಿ ಸಿಗೋ ಜಾಗನಾದರೂ ಎಲ್ಲಿದೆ ಎಂದಳು ಅವನ ಚಿಕ್ಕಮ್ಮ ಶೋಭಾರನ್ನು ನೆನೆದು. ಅಂದರೆ ಏನಿಲ್ಲ ಬಿಡಿ ಮೇಡಮ್ ಎಂದಳು ಕುಮುದಾ ಟೀ ಕುಡಿಯುತ್ತಾ. ನಿಮ್ಮಿಬ್ಬರು ಪ್ರೀತಿ ಶುರುವಾಗಿದ್ದು ಹೇಗೆ ಕುಮುದಾ? ಎಲ್ಲಿ ಮೀಟ್ ಆಗಿದ್ದು ನೀವಿಬ್ರು ಕೇಳಿದಳು ಅವಳು ಟೀ ಕುಡಿಯುತ್ತಲೇ. ಸಿದ್ಧಾರ್ಥ್ ತನಗೆ ಸಿಕ್ಕ ದಿನವನ್ನು ಜ್ಞಾಪಿಸಿಕೊಂಡ ಕುಮುದಾ, ಸಿದ್ಧಾರ್ಥ್ ನನಗೆ ಒಂದು ಕಾಲೇಜ್ ಫೆಸ್ಟಿವಲ್ನಲ್ಲಿ ಸಿಕ್ಕಿದ್ದು ಮೇಡಮ್. ಹಾಗೆ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆಯಿತು, ಆಮೇಲೆ ಪ್ರೀತಿ ಆಯಿತು ಎಂದಳು. ಇಬ್ಬರೂ ತುಂಬ ಪ್ರೀತಿಸ್ತೀರಾ? ಅದೇನು ಪ್ರಶ್ನೆಯೋ ಇವಳದ್ದು. ಹೌದು ಮೇಡಮ್. ಯಾಕೆ ಹಾಗೆ ಕೇಳಿದೆ ಕುಮುದಾ? ನಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಾಯ್ತಲ್ಲ ನಿಮಗೆ. ನಡೀರಿ ಈಗ ಕೆಲಸ ನೋಡೋಣ ಎಂದ ಕುಮುದಾ ಮೇಲೆದ್ದರೆ. ಮತ್ತೆ ಕೆಲಸನಾ ಎಂದು ಅಸಡ್ಡೆ ತೋರಿದಳು ಸೋಮಾರಿ. ಹೌದು ಮೇಡಮ್, ಬನ್ನಿ ಎನ್ನುತ್ತಾ ಕುಮುದಾ ಅಲ್ಲಿಂದ ಹೋದಾಗ ಜಾಹ್ನವಿ ಎದ್ದು ನಡೆದಳು. ಮತ್ತರ್ಧ ಗಂಟೆ ಕೆಲಸದತ್ತ ಗಮನ ಕೊಟ್ಟವಳು, ಕುಮುದಾ, ಸಾಕಾಯಿತು ನನಗೆ ಕೆಲಸ ಎಂದಳು ಕೈಯಲ್ಲಿನ ಫೈಲ್ ಟೇಬಲ್ ಮೇಲಿಟ್ಟು. 2 ಗಂಟೆಯಿಂದ ಕೆಲಸ ಮಾಡಿದವಳಿಗೆ ಈಗ ಕೆಲಸ ಮಾಡಲು ಬೇಸರವೇ.
ಕುಮುದ ಕೂಡ ಹೆಚ್ಚೇನೂ ಕೆಲಸ ಹೇಳಿರಲಿಲ್ಲ. ಫೈಲ್ನಲ್ಲಿದ್ದ ಕೆಲವೊಂದು ತಪ್ಪುಗಳನ್ನು ಸರಿ ಮಾಡಲು ಹೇಳಿದ್ದಳು. ಅಷ್ಟಕ್ಕೆ ಸುಸ್ತವಳಿಗೆ. ಪ್ರತಿದಿನ ಹೀಗೆ ಮಾಡ್ತಿದ್ರೆ ಪೂರ್ತಿ ಕೆಲಸ ಕಲಿಯೋದು ಯಾವಾಗ ಮೇಡಮ್ ನೀವು? ಕೇಳಿದಳು ಕುಮುದ ಅವಳನ್ನೇ ನೋಡುತ್ತಾ. ಹೊಟ್ಟೆ ಹಸಿತಿದೆ, ನಿದ್ದೆ ಬರ್ತಿದೆ ನನಗೆ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ತಿಂಡಿ ತಿಂದು ಬಂದಿದ್ದೀನಿ ಗೊತ್ತಾ. ನನಗೆ ಆಗಾಗ ಏನಾದರೂ ಹೊಟ್ಟೆಗೆ ಬೀಳ್ತಿರಬೇಕು ಎಂದಳು. ಸಿದ್ಧಾರ್ಥ್ ತಿಂಡಿ ಪೋತಿ ಎಂದಿದ್ದು ನೆನಪಾಯಿತು ಕುಮುದಾಳಿಗೆ. ನಾಳೆಯಿಂದ ನಾನು ನಿಮಗೆ ತಿನ್ನೋದಕ್ಕೆ ಏನಾದರೂ ತೊಗೊಂಡು ಬರ್ತೀನಿ, ತಿಂತಾನೆ ಕೆಲಸ ಮಾಡಿ ಆಯಿತಾ ಎಂದಳು. ಅವಳ ಸ್ನೇಹ ಬೇಕಲ್ಲವೇ ಇವಳಿಗೆ? ಹಾಂ, ಹಾಗೆ ಮಾಡು. ನಾಳೆ ಏನು ತಗೊಂಡು ಬರ್ತೀಯಾ? ತಕ್ಷಣ ಕೇಳಿದಳು. ನಿಮಗೆ ಏನಿಷ್ಟ ಹೇಳಿ ಮೇಡಮ್, ಅದನ್ನೇ ತಗೊಂಡು ಬರ್ತೀನಿ ಚಂದದಿಂದ ಕೇಳಿತು ಹುಡುಗಿ. ನನಗೆ ಪೂರಿ, ದೋಸೆ, ಅವರೆಕಾಳು ಉಪ್ಪಿಟ್ಟು, ಆಲೂಗಡ್ಡೆ ಹಾಕಿ ಮಾಡೋ ಅವಲಕ್ಕಿ, ಚಕ್ಲಿ, ನಿಪ್ಪಟ್ಟು, ಇನ್ನೂ ಏನೇನೋ ಇಷ್ಟ ಎಂದಳು ಖುಷಿಯಿಂದ. ಇಷ್ಟೊಂದು ಸ್ನೇಹ ಭಾವದಿಂದ ಅವಳ ಬಳಿ ಯಾರೂ ಕೇಳಿರಲಿಲ್ಲವಲ್ಲ. ಅವಳ ಪಟಪಟ ಮಾತಿಗೆ ನಕ್ಕ ಕುಮುದ, ಸರಿ ಮೇಡಮ್ ತಗೊಂಡು ಬರ್ತೀನಿ ಏನಾದರೂ ಎಂದಳು. ಏನು ಇಬ್ಬರ ಮಧ್ಯೆ ಮಾತು ತುಂಬ ಜೋರಾಗಿದೆ, ಕೆಲಸ ಇಲ್ವಾ? ಅವರ ಒಡನಾಟ ನೋಡಿ ಕೇಳಿದ ಸುಹಾಸ್ ಅವರಿಬ್ಬರು ಇದ್ದಲ್ಲಿ ಬಂದು. ಅವನನ್ನು ನೋಡುತ್ತಲೇ ಮುಖ ಬಿಗ್ಗಿದ ಜಾಹ್ನವಿ, ಅದೆಲ್ಲ ನಿನಗ್ಯಾಕೆ ಎಂದಳು. ಕಮ್ ಆನ್ ಜಾನು, ನನ್ನನ್ನು ನೋಡಿದ್ರೆ ಕೋಪ ಯಾಕೆ ನಿನಗೆ ಕೇಳಿದ ಸುಹಾಸ್ ಸಹಜವಾಗಿ. ನೀನು ತುಂಬ ಮಾತಾಡ್ತೀಯ ಸುಹಾಸ್, ಅದಕ್ಕೆ ಎಂದಳು. ಹೌದಾ, ನೀನು ತುಂಬ ಕಡಿಮೆ ಮಾತಾಡ್ತೀಯ ಅಲ್ವಾ? ಅವ ತಮಾಷೆ ಮಾಡಿದಾಗ ಅವನನ್ನೇ ನೋಡಿದಳು ಗುರಾಯಿಸುತ್ತಾ. ಓ ಸಾರಿ ತಮಾಷೆ ಮಾಡಿದೆ. ಅವಳ ಕೋಪ ನೋಡಿ ಎಂದವ. ಮಿಸ್ ಕುಮುದ, ಇವಳು ನಿಮ್ಮ ಜೊತೆನೇ ಚೆನ್ನಾಗಿ ಮಾತಾಡೋದು ಅನಿಸುತ್ತೆ ಕೇಳಿದ ಕುಮುದಾಳತ್ತ ನೋಡುತ್ತಾ. ಅವಳು ನನ್ನ ಫ್ರೆಂಡ್ ಉತ್ತರ ಕೊಟ್ಟಳು ಜಾಹ್ನವಿ ತಟ್ಟನೆ. ಕುಮುದ ಅವಳನ್ನೇ ನೋಡಿದಳು. ಅವಳಿಗೂ ಅದೇ ಬೇಕಿತ್ತಲ್ಲವೇ? ನಾನು ನಿನ್ನ ಫ್ರೆಂಡ್ ಅಲ್ವಾ ಜಾನು ಸಹನೆಯಿಂದ ಕೇಳಿದನವ. ನೀನು ನನ್ನ ಫ್ರೆಂಡ್ ಹೌದು, ಓಕೆನಾ, ಈಗ ಹೋಗು ನೇರವಾಗಿ ಎಂದು ಅವನ ಬಾಯಿ ಮುಚ್ಚಿಸಿದಳು. ಪಾಪದ ಸುಹಾಸ್ ಬೇಸರಗೊಂಡು ನಡೆದ ಅಲ್ಲಿಂದ. ಪಾಪ ಮೇಡಮ್ ಅವರು, ಯಾಕೆ ಅಷ್ಟೊಂದು ಒರಟಾಗಿ ಮಾತಾಡ್ತೀರಾ ನೀವು ಅವ್ರ ಜೊತೆ ಕೇಳಿದಳು ಕುಮುದ. ಹಾಗೆ ಸುಮ್ಮನೆ ಎಂದಳು. ಸಿದ್ದುನ ನೋಡಿದ್ರೂ ಕೋಪ ಅಂತೀರಾ, ಇವರನ್ನ ನೋಡಿದ್ರೂ ಕೋಪ ಮಾಡ್ಕೋತೀರಾ, ಮತ್ತೆ ಯಾರ ಜೊತೆ ಚೆನ್ನಾಗಿರೋದು ನೀವು? ಅವರು ಅಷ್ಟೊಂದು ಚೆನ್ನಾಗಿ ಮಾತಾಡಿಸಿದಾಗ ನೀವು ಎರಡು ಮಾತು ಚೆನ್ನಾಗಿ ಮಾತಾಡಿದ್ರೆ ಒಳ್ಳೇದಲ್ವಾ ಮೇಡಮ್? ತನ್ನ ಸಂಸ್ಕಾರ ಹೇಳಿಕೊಡುತ್ತಿದ್ದಳವಳಿಗೆ. ನನಗೆ ಓವರಾಗಿ ಆಡೋದು ಇಷ್ಟ ಆಗೋದಿಲ್ಲ ಕುಮುದ. ಅವರು ಓವರ್ ಅಂತ ಅನ್ನಿಸ್ಲಿಲ್ಲ ಮೇಡಮ್. ಒಂದು ಸರಿ ನೀವು ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಿ ನೋಡಿ. ಅಬ್ಬಾ, ಅದೆಷ್ಟು ಬುದ್ಧಿ ಹೇಳ್ತೀಯ ನೀನು ನನಗೆ ಸಿಡುಕಿದಳು ಮುದ್ದಾಗಿ. ನಾನು ನಿಮ್ಮ ಫ್ರೆಂಡ್ ಅಂದಮೇಲೆ ನನಗೆ ಅಷ್ಟು ಅಧಿಕಾರ ಇಲ್ವಾ ಮೇಡಮ್ ಕೇಳಿದಳು ಕುಮುದ ಚಂದದಿಂದ. ಅವಳ ಮಾತಿಗೆ ಸುಹಾಸ್ ಮುಂದೆ ತಾನಂದ ಮಾತನ್ನು ನೆನೆದ ಜಾಹ್ನವಿ. ಅದು ಕರೆಕ್ಟ್, ನೀನು ನನ್ನ ಫ್ರೆಂಡ್. ಯಾಕಂದರೆ ನಿನ್ನಷ್ಟು ನೇರವಾಗಿ ನನ್ನ ಜೊತೆ ಯಾರೂ ಮಾತಾಡೋದಿಲ್ಲ, ಆ್ಯಂಡ್ ನಿನ್ನಷ್ಟು ಸಮಾಧಾನದಿಂದನೂ ಯಾರೂ ಮಾತಾಡೋದಿಲ್ಲ ಒಪ್ಪಿದಳು ಅವಳ ಸ್ನೇಹವನ್ನು. ಅವಳ ಸ್ವಚ್ಛ ಮನ ಇವಳ ಅಹಂಕಾರವನ್ನು ಗೆದ್ದಿತ್ತು. ಅವಳು ತೋರುವ ಪ್ರೀತಿ ಕಾಳಜಿ ಜಾಹ್ನವಿಗೆ ಇಷ್ಟವಾಗಿತ್ತು. ಒಂಟಿಯಾಗಿ ಜಂಬ ಹೊತ್ತುಕೊಂಡೇ ಬೆಳೆದವಳಿಗೆ ಕುಮುದಾಳ ಜೊತೆ ಇರುವ ಕ್ಷಣಗಳು ಚಂದದ ಭಾವ ಉಂಟು ಮಾಡಿತ್ತು. ಥ್ಯಾಂಕ್ ಯು ಮೇಡಮ್, ನನ್ನನ್ನು ನಿಮ್ಮ ಫ್ರೆಂಡಾಗಿ ಮಾಡಿಕೊಂಡಿದ್ದಕ್ಕೆ ಎಂದಳು. ಓಕೆ, ನಾನೀಗ ಮನೆಗೆ ಹೋಗ್ತೀನಿ ಎನ್ನುತ್ತಾ ಮೇಲೆದ್ದಳು. ಓಕೆ ಮೇಡಮ್, ನಾಳೆ ಸಿಗೋಣ ಎಂದಳು ಕುಮುದ. ಓಕೆ ಬಾಯ್ ಎನ್ನುತ್ತಾ ನಡೆದಳು ಜಾಹ್ನವಿ ಅಲ್ಲಿಂದ. ಕೊನೆಗೂ ಅವಳು ಸ್ನೇಹ ಮಾಡಿದೆ ಅನ್ನು ಎಂದ ಸಿದ್ಧಾರ್ಥ್ ಆ ಸಂಜೆ ಕಾಫಿ ಕುಡಿಯುವಾಗ. ಹೌದು ಖುಷಿಯಿಂದ ಎಂದಳು ಕುಮುದ. ಆ ದಿನದ ವರದಿ ಒಪ್ಪಿಸಿದ್ದಳು ಅವನಿಗಾಗಲೇ. ಸೊಕ್ಕಿನ ಜಾಹ್ನವಿ ಈಗ ತನ್ನ ಸ್ನೇಹಿತೆಯಾಗಿದ್ದೇ ಖುಷಿ ಅವಳಿಗೆ. ಮೊದಲ ಭೇಟಿಯಲ್ಲೇ ಅವಳ ಮೇಲೆ ರೇಗಾಡಿದ್ದ ಕುಮುದಾಳಿಗೆ ಈಗವಳ ಭೇಟಿ ಮುದ ನೀಡುತ್ತಿತ್ತು. ಅವಳ ಖುಷಿ ಕಂಡ ಸಿದ್ಧಾರ್ಥ್, ನೀನು ಒಳ್ಳೆಯವಳು ಕುಮುದ, ನಿನ್ನ ಪ್ರೀತಿ ಸಹನೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇನೋ ಮನಸ್ಸಿಗೆ ಖುಷಿ ಅನಿಸುತ್ತೆ ನಿನ್ನ ಜೊತೆ ಇದ್ದಾಗ. ನನಗೆ ಹೀಗೆ ಅನ್ನಿಸ್ಬೇಕಾದ್ರೆ ಇನ್ನೂ ಆ ಜಾಹ್ನವಿಗೆ ಅನ್ನಿಸ್ದೇ ಇರುತ್ತಾ ಎಂದ ಅವಳ ಮೇಲಿನ ಪ್ರೀತಿಯಿಂದ. ಅವಳಿಗೆ ಕ್ಲೋಸ್ ಫ್ರೆಂಡ್ಸ್ ಯಾರೂ ಇಲ್ವಾ ಸಿದ್ದು? ಅವಳ ಬಗ್ಗೆ ಅವ ತಿಳಿದುಕೊಂಡಿರುವನೆಂದು ಕೇಳಿದಳು. ಕ್ಲೋಸ್ ಅಂತ ಇವಳು ಮಾಡ್ಕೊಳ್ಳೋದಿಲ್ಲ. ಫ್ರೆಂಡ್ ಆಗಿರೋರು ಯಾರಾದರೂ ಇವಳಿಗೆ ಬುದ್ಧಿ ಹೇಳಿದರೆ, ನೀನು ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರೆ ಸಾಕು,
ಅವ್ರ ಜೊತೆ ಜಗಳ ಮಾಡಿ ಅವ್ರನ್ನ ದೂರ ಇಡ್ತಾಳೆ. ಈಗ ಅವಳ ಜೊತೆ ಇರೋರು ಅವಳ ಹತ್ರ ಇರೋ ಹಣ ನೋಡಿ ಇರಬಹುದು. ಯಾಕಂದರೆ ಒಂದು ಸಾರಿ ಅವಳ ಫ್ರೆಂಡ್ಸ್ ಜೊತೆ ನಾನು ರೆಸ್ಟೋರೆಂಟ್ನಲ್ಲಿ ನೋಡಿದ್ದೆ ಅವಳನ್ನು ಎಂದೋ ತಾನು ನೋಡಿದ್ದನ್ನು ಜ್ಞಾಪಿಸಿಕೊಂಡು. ಅದಕ್ಕೆ ಅಷ್ಟೊಂದು ಜಂಬಸಿದ್ದು ಅವಳಿಗೆ. ಯಾರು ಅವಳಿಗೆ ಸರಿ ತಪ್ಪನ್ನು ಒಳ್ಳೆ ರೀತಿಯಿಂದ ತಿಳಿಸೋರಿಲ್ಲ. ಹರೀಶ್ ಸರ್ ಮುದ್ದು ಜಾಸ್ತಿನೇ. ಹಾಂ, ಇನ್ನು ಭಾಗ್ಯ ಮೇಡಮ್ ಮಾತನ್ನು ಅವಳು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಸುಹಾಸ್ ಜೊತೆ ಹೇಗಾಡ್ತಾಳೆ ಅಂತ ನೀನೇ ನೋಡ್ತಿದ್ಯಲ್ಲ, ಅವನು ಒಳ್ಳೆ ಹುಡುಗನೇ. ಅವಳು ಅಂದರೆ ಅವನಿಗೆ ಇಷ್ಟ ಮೊದಲಿಂದನೂ. ಆಗಾಗ ಅವರಿಬ್ಬರ ಜೊತೆ ಭೇಟಿ ಆದಾಗ ನೋಡಿದ್ದೀನಿ ನಾನು ಎಂದಾಗ ಕುಮುದ ಕ್ಷಣ ಸುಮ್ಮನಾದಳು. ಅದೇನೋ ಕರುಣೆ ಅವಳಿಗೆ ಜಾಹ್ನವಿಯ ಮೇಲೆ. ನೀನು ಹುಷಾರಾಗಿರು ಕುಮುದ, ಯಾವಾಗ ನಿನ್ನ ಜೊತೆ ಜಗಳ ಮಾಡಿ ನಿನ್ನ ಸ್ನೇಹ ಬಿಡ್ತಾಳೋ ಗೊತ್ತಿಲ್ಲ ಎಂದ ಮೇಲೆದ್ದು. ಹಾಗಾಗೋದಿಲ್ಲ ಅನಿಸುತ್ತೆ ನನಗೆ ಎನ್ನುತ್ತಾ ಬಿಲ್ ಕೊಟ್ಟು ಇಬ್ಬರೂ ರಸ್ತೆಗೆ ಬಂದಾಗ ಎದುರಾದಳು ಜಾಹ್ನವಿ. ಇಬ್ಬರು ಅವಳನ್ನೇ ನೋಡಿದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.